ಕೋಲಾರ ತಾಲೂಕು ಛತ್ರಕೋಡಹಳ್ಳಿ ತಿರುವಿನಲ್ಲಿ ಅಂದರೆ ಬೆಗ್ಲಿ ಬೆಂಜನಹಳ್ಳಿ ಮಾರ್ಗವಾಗಿ ಚೋಳಘಟ್ಟ ಮೂಲಕ ಮಾಗೇರಿ ಸೂಲಿಕುಂಟೆ ಮಾರ್ಗವಾಗಿ ಬಂಗಾರಪೇಟೆ ತಾಲೂಕಿಗೆ ಸಂಪರ್ಕ ಕಲ್ಪಿಸ್ತಾದಂಥ ಏನು ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿತ್ತು. ಈ ನಿಟ್ಟಿನಲ್ಲಿ ಈ ರಸ್ತೆನ ಅಭಿವೃದ್ಧಿಪಡಿಸ್ಬೇಕು ಅಂತೇಳಿ ಸುಮಾರು ಗ್ರಾಮಸ್ಥರು ನನಗೆ ಕರೆ ಮಾಡ್ತಾರೆ. ಸೆಪ್ಟೆಂಬರ್ 18ನೇ ತಾರೀಕು ಅವತ್ತು ನಾನೊಂದು ವಿಡಿಯೋ ಮಾಡ್ತೀನಿ. ಏನಂದರೆ ಈ ರಸ್ತೆಯಲ್ಲಿ ಹೆಂಗೆ ಸಂಚರಿಸೋದು, ಹೆಂಗೆ ಓಡಾಡೋದು, ಇದೇ ರಸ್ತೆಯಲ್ಲಿ ಆಸ್ಪತ್ರೆಗೆ ಸಾರ್ವಜನಿಕರು ಹೋಗ್ತಾ ಇರ್ತಾರೆ, ಮಹಿಳೆಯರು, ಮಕ್ಕಳು, ಜೊತೆಗೆ ಶಾಲಾ ವಿದ್ಯಾರ್ಥಿಗಳು ಯಾವ ರೀತಿ ಹೋಗಬೇಕು ಅಂತ ವಿಡಿಯೋ ಒಂದು ಮಾಡಿದ್ದೆ. ಅದೇ ದಿನವೇ ನನಗೆ ದೊಡ್ಡಸಳ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂಥ ಮಂಜುನಾಥ್ರವರು, ಅಂದರೆ ಛತ್ರಕೋಡಹಳ್ಳಿ ಮಂಜುನಾಥ್ರವರು ಕರೆ ಮಾಡಿ ಈ ರಸ್ತೆ ಅಭಿವೃದ್ಧಿಗೆ ನಾನು ಈಗಾಗಲೇ ಶಾಸಕರ ಜೊತೆ ಚರ್ಚೆ ಮಾಡಿದ್ದೀನಿ. ಶಾಸಕರು ಸಹ ಈ ರಸ್ತೆನ ಅಭಿವೃದ್ಧಿ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಅಂದರೆ ಕೋಲಾರ ಕ್ಷೇತ್ರದ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರು ಒಪ್ಕೊಂಡಿದ್ದಾರೆ. ಇದಕ್ಕೆ ಸುಮಾರು 4.5 ಕೋಟಿ ರೂಗಳ ಅನುದಾನವನ್ನು ಸಹ ಬಿಡುಗಡೆ ಮಾಡಿಸ್ತಾರೆ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ಅಂತ ನನಗೆ ಹೇಳಿದರು. ಅದೇ ನಿಟ್ಟಿನಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ರವರು 50 ಕೋಟಿ ರೂಗಳಲ್ಲಿ 4.5 ಕೋಟಿ ಈ ರಸ್ತೆಗೆ ಅಭಿವೃದ್ಧಿಗೆ ಬಿಡುಗಡೆ ಮಾಡಿದ್ದಾರೆ. ದೊಡ್ಡಸಳ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ. ಈ ದಿನ ನಮ್ಮ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಕಾರ್ಯಪಾಲಕರಾದ ನಮ್ಮ ಗೋವಿಂದಪ್ಪ ಸಾರು ಮತ್ತು ನಮ್ಮ ಸಹಾಯಕ ಇಂಜಿನಿಯರ್ಗಳಾದ ಶ್ರೀನಿವಾಸ್ ಸರ್ ಬಂದಿದ್ದಾರೆ ರಸ್ತೆ ಅಂದಾಜು ಪಟ್ಟಿ ತಯಾರು ಮಾಡಲಿಕ್ಕೆ. ಈ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ನಮ್ಮ ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್ರವರ ಪುಣೆ ಮೇರೆಗೆ ಇದಕ್ಕೆ ಈ ರಸ್ತೆಗೆ 5.5 ಕಿಲೋಮೀಟರ್ ಈ ರಸ್ತೆಗೆ 4.5 ಕೋಟಿಗಳ ಅನುದಾನವನ್ನು ನೀಡಿದ್ದಾರೆ. ಆದ್ದರಿಂದನೂ ಈ ದಿನ ಇಲ್ಲಿ ಅಂದಾಜು ಪಟ್ಟಿ ತಯಾರು ಮಾಡಲಿಕ್ಕೆ ಎಲ್ಲನೂ ಈ ರಸ್ತೆನ ವೀಕ್ಷಣೆ ಮಾಡಿದ್ದೀವಿ. ಇಲ್ಲಿ ಈ ರಸ್ತೆಯಲ್ಲಿ ಡಾಂಬರ್ ರಸ್ತೆ, ಗ್ರಾಮಗಳ ಹತ್ರ CC ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ, ಎಲ್ಲಿ ಅಪ್ರೋಚ್ ರೋಡ್ ಅಂದರೆ ರೈತರ ಜಮೀನುಗಳಿಗೆ ಹೋಗುವಂಥ ಕಡೆ ಸಮೂಹ ರಸ್ತೆ ಅಂದರೆ ಅಪ್ರೋಚ್ ರೋಡ್ಗೆ ಸಂಪರ್ಕ ರಸ್ತೆಗೆ ಕಲ್ವರ್ಟ್ಗಳನ್ನ ಎಲ್ಲನೂ ಅಂದಾಜು ಪಟ್ಟಿ ತಯಾರು ಮಾಡ್ತಾಯಿದ್ದೀವಿ. ಈ ಹಿಂದೆ ಸೆಪ್ಟೆಂಬರ್ 18ರಂದು ಸುಮಾರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ರಸ್ತೆ ಬಗ್ಗೆ ಸುದ್ದಿ ಹರಡಿತ್ತು. ಇದು ಛತ್ರಕೋಡಹಳ್ಳಿಯಿಂದನೂ ಬೆಗ್ಲಿ ಬೆಂಜನಹಳ್ಳಿ, ಚೋಳಘಟ್ಟ, ಮಾಗೇರಿ ಮಾರ್ಗವಾಗಿ ಸೂಲಿಕುಂಟೆ ಬಂಗಾರಪೇಟೆ ರಸ್ತೆಯನ್ನು ತಲುಪುವಂಥ ಇದು ಗ್ರಾಮೀಣ ರಸ್ತೆ. ಹಿಂದೆ ಇದನ್ನು ರಾಜ್ಯ ಹೆದ್ದಾರಿ ಅಂತ ತಪ್ಪು ಮಾಹಿತಿ ಬಂದಿದ್ದು, ಅದು ಗೊಂದಲಕ್ಕೀಡಾಗಿತ್ತು. ಆದರೆ ಇದು ಗ್ರಾಮಗಳ ಸಂಪರ್ಕ ರಸ್ತೆ ಅಷ್ಟೇ. ಇದು ರಾಜ್ಯ ಹೆದ್ದಾರಿನೂ ಅಲ್ಲ, ಜಿಲ್ಲಾ ಮುಖ್ಯ ರಸ್ತೆನೂ ಅಲ್ಲ. ಇದು ಏನಿದ್ರೂ ಕೊತ್ತಪಲ್ಲಿ ಕೋಲಾರ ಕೊತ್ತಪಲ್ಲಿ ಮಾಸ್ತಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ. ಈ ರಸ್ತೆಗೆ ಕೋಲಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚೋಳಘಟ್ಟ ಹಾಗೂ ಬೆಗ್ಲಿ ಬೆಂಜನಹಳ್ಳಿ 2 ಗ್ರಾಮಗಳೇ ಇದಕ್ಕೆ ಬರುವಂಥದ್ದು. ಆದ್ರೂ ಅತಿ ಹೆಚ್ಚಿಗೆ ಈ ಮುಖ್ಯಮಂತ್ರಿಗಳು ನೀಡಿರೋ ಅನುದಾನದಲ್ಲಿ 50 ಕೋಟಿನಲ್ಲಿ ಈ ಕೋಲಾರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅನುದಾನ ಶಾಸಕರು ಇದೇ ರಸ್ತೆಗೆ 4.5 ಕೋಟಿ ನೀಡಿದ್ದಾರೆ. ಬಿಡುಗಡೆ ಮಾಡಿರೋದಾ? ಹೌದು. ಶಾಸಕರು ಮುತುವರ್ಜಿ ವಹಿಸಿ 50 ಕೋಟಿ ಏನು ಕೊಟ್ಟಿದ್ರು ಅಲ್ಲ ಸರ್, ಶಾಸಕರು ಮುತುವರ್ಜಿ ವಹಿಸಿ ನನಗೆ 2 ಗ್ರಾಮ ಬಂದರೂ ಸಹ ಈ ರಸ್ತೆಗೆ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತೇಳಿ 4.5 ಕೋಟಿ ಅನುದಾನವನ್ನು ಒಂದೇ ಬಾರಿಗೆ ಬಿಡುಗಡೆ ಮಾಡಿದ್ದಾರೆ. ಇದು ಈಗ ಅಂದಾಜು ಪಟ್ಟಿ ತಯಾರಾಗಿ ಶೀಘ್ರವೇ ಟೆಂಡರ್ ಕರೆದು ಟೆಂಡರ್ದಾರರು ರಸ್ತೆ ದುರಸ್ತಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಶೀಘ್ರವಾಗಿ. ಸರ್, ದುರಸ್ತಿ ಕೆಲಸನೇ ಇಲ್ಲ, ಹೊಸ ರಸ್ತೆ? ಹೊಸ ರಸ್ತೆ. ನಮ್ಮ ಹೆಸರು ಗೋವಿಂದಪ್ಪ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗ ಕೋಲಾರ. ಇವತ್ತಿನ ದಿವಸ ಏನು ಈ ರಸ್ತೆ ಸ್ಥಳ ಪರೀಕ್ಷಣೆ ಮಾಡಲು ನಾವು ಭೇಟಿ ನೀಡಿದ್ದೀವಿ. ಇದು ಒಂಥರ
ಹೊಸಳ್ಳಿ ಮತ್ತು ಚೋಳಘಟ್ಟ, ಮಾಗೇರಿ ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಒಂಥರ ಸಂತಸ ಸುದ್ದಿ ಅಂತ ನಾವು ಹೇಳ್ಬೋದು. ಏಕೆಂದರೆ ಈ ಹಿಂದೆ ಈ ಸ್ಥಳೀಯ ಗ್ರಾಮಸ್ಥರು ಈ ರಸ್ತೆ ನಿರ್ವಹಣೆ ಬಗ್ಗೆ ಅಥವಾ ನಿರ್ಮಾಣ ಮಾಡುವ ಬಗ್ಗೆ ಒಂದು ಚಳುವಳಿಯನ್ನು ಹಮ್ಮಿಕೊಂಡಿದ್ದರು. ಆ ಸಂದರ್ಭದಲ್ಲಿ ನಾವು ಬಂದು ಅವರ ಮನವಿಯನ್ನು ಸ್ವೀಕರಿಸಿ ಮಾನ್ಯ ನಮ್ಮ ಈ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದ ಕೊತ್ತೂರು ಮಂಜಣ್ಣವರ ಗಮನಕ್ಕೆ ತಂದಾಗ ಅವರು ಈ ಗ್ರಾಮಗಳ ಸಾರ್ವಜನಿಕರ ಒಂದು ಮನವಿಗೆ ಸ್ಪಂದಿಸಿ ಏನು ಇವತ್ತು ಚತ್ರಕೋಡಹಳ್ಳಿಯಿಂದ ಇದು ಬಗ್ಲಿ ಹೊಸಳ್ಳಿ, ಬೆಗ್ಲಿ ಬೆಣಜನಹಳ್ಳಿ ಮತ್ತು ಚೋಳಘಟ್ಟ, ಮಾಗೇರಿ ಈ ಮಾರ್ಗವಾಗಿ ಬಂಗಾರಪೇಟೆ ತಾಲೂಕು ಗಡಿಗೆ ಸೇರುವಂತಹ ಸಂಪರ್ಕ ರಸ್ತೆಯಾಗಿ CMJSY 5054 CMJSY ಯೋಜನೆಯಲ್ಲಿ ಸುಮಾರು 4.5 ಕೋಟಿ ಅನುದಾನವನ್ನು ಒದಗಿಸಿರುತ್ತಾರೆ. ಇದು ಅನುಮೋದನೆ ಆಗಿರುತ್ತದೆ. ಆ ವಿಚಾರವಾಗಿ ನಾವು ಇವತ್ತಿನ ದಿವಸ ಈ ರಸ್ತೆಯನ್ನು ಪರಿವೀಕ್ಷಣೆ ಮಾಡಿ ಅಂದಾಜು ಪಟ್ಟಿಯನ್ನು ತಯಾರಿಸಲಿಕ್ಕೆ ನಾವು ಈ ರಸ್ತೆ ಪರಿವೀಕ್ಷಣೆಗೆ ಬಂದಿದ್ದೀವಿ. ಎಲ್ಲ ಡೀಟೇಲನ್ನು ಕಲೆಕ್ಟ್ ಮಾಡಿದ್ದೀವಿ. ಇದನ್ನು ವಿವರವಾಗಿ ಒಂದು ಅಂದಾಜು ಪಟ್ಟಿಯನ್ನು ತಯಾರಿಸಿ ಎಲ್ಲೆಲ್ಲಿ CC ರಸ್ತೆ ಬರುತ್ತೆ ಮತ್ತು CC ಚರಂಡಿಗಳು ಬರುತ್ತೆ, ಡಾಂಬರ್ ರಸ್ತೆಯಲ್ಲಿ ಮಾಡಬೇಕು, ಮೋರಿಗಳು ಬರಬೇಕು ಮತ್ತು ರೈತರಿಗೆ ಸಂಪರ್ಕ ಅಪ್ರೋಚ್ಗಳನ್ನು ಎಲ್ಲೆಲ್ಲಿ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲನ್ನು ಸರ್ವೆ ಮಾಡಿದ್ದೀವಿ. ಅದರ ಪ್ರಕಾರ ನಾವು ಅಂದಾಜನ್ನು ತಯಾರು ಮಾಡಿ ಮೇಲಧಿಕಾರಿಗಳಿಗೆ ಸಲ್ಲಿಸಿ ಅನುಮೋದನೆಯನ್ನು ಪಡೆದು ಟೆಂಡರ್ ಕರೆಯಲಾಗುತ್ತೆ. ಟೆಂಡರ್ ಆದ ನಂತರ ಈ ರಸ್ತೆಯನ್ನು ಪುನರ್ನಿರ್ಮಾಣ ಮಾಡುವ ಬಗ್ಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ಈ ಪ್ರಕ್ರಿಯೆಗಳೆಲ್ಲ ಎಷ್ಟು ದಿನ ಒಳಗಡೆ ಮುಗಿಬೋದು? ಈ ಪ್ರಕ್ರಿಯೆ ಕನಿಷ್ಠ 1.5 ತಿಂಗಳು 2 ತಿಂಗಳಾಗುತ್ತೆ. ಒಂದೂವರೆ ತಿಂಗಳಲ್ಲಿ ಮುಗೀತದೆ. ಯಾಕಂದರೆ ಈ ಭಾಗದಲ್ಲಿ ಸಾಕಷ್ಟು ತೊಂದರೆ ಅನುಭವಿಸ್ತಾರೆ, ರೈತರಾಗ್ಬೋದು, ಸಾರ್ವಜನಿಕರಾಗ್ಬೋದು. ವಿಶೇಷವಾಗಿ ಶಾಲಾ ಮಕ್ಕಳು ಜೊತೆಗೆ ರಾತ್ರಿ ವೇಳೆಯಲ್ಲಿ ಆಸ್ಪತ್ರೆಗೆ ಹೋಗೋರಿಗೆ ಸಾಕಷ್ಟು ತೊಂದರೆ ಆಗಿದೆ ರೋಗಿಗಳನ್ನ ಸಾಗಿಸೋ ಸಂದರ್ಭದಲ್ಲಿ. ಇದು 4.5 ಕೋಟಿ ಅನುದಾನ ನೀಡಿರೋದ್ರಿಂದ ನಮ್ಮ ಅಂದರೆ ಗುಣಮಟ್ಟದ ರಸ್ತೆನ ಮಾಡಿಕೊಡ್ತೀವಿ. ಮುಖ್ಯ ಇಂಜಿನಿಯರ್ ಕಚೇರಿಗೆ ಹೋಗಬೇಕಾಗುತ್ತೆ. ಅಧೀಕ್ಷಕ ಇಂಜಿನಿಯರ್ ಕಚೇರಿಯಿಂದ ಮುಖ್ಯ ಅಧೀಕ್ಷಕ ಇಂಜಿನಿಯರ್ಗೆ ಇದಕ್ಕೆ ಹೋಗಬೇಕಾಗುತ್ತೆ. ಇದು ಟೆಂಡರ್ ಅವಧಿನೇ ಟೆಂಡರ್ 45 ದಿವಸ ಇರುತ್ತೆ. ಅಲ್ಲಿ ಅಪ್ರೂವಲ್ ಎಲ್ಲ ಅಲ್ಲಿ 2026ರಲ್ಲಿ ಕಾಮಗಾರಿ ಶುರು ಆಗುತ್ತೆ. ಭರವಸೆ 100% 2026ರಿಂದ ಕಾಮಗಾರಿ ಶುರು ಆಗುತ್ತೆ. ಜನವರಿಯಿಂದ ರೈತರು ಇಲ್ಲಿ ಸಹಕರಿಸಬೇಕು. ಸುಮಾರು ಈ ರಸ್ತೆನಲ್ಲಿ ಹಿಂದೆ ರೈತರು ಅನುಕೂಲ ಮಾಡುತ್ತಾರೆ ಬಿಡ್ರಿ, ಯಾಕಂದ್ರೆ ಆ ರಸ್ತೆ ಅವ್ರಿಗೆಲ್ಲ ಇದನ್ನೆಲ್ಲ ಮುಚ್ಚಾಕಿದ್ದಾರೆ. ಚರಂಡಿಗಳೆಲ್ಲನೂ ಮುಚ್ಚಿದ್ದಾರೆ. ಅದನ್ನು ಮತ್ತೆ ತೆಗೆದು ಪುನರ್ನಿರ್ಮಾಣ ಮಾಡೋಕೆ ಅವ್ರು ಸಹಕರಿಸಬೇಕು. ರಸ್ತೆ ಆದಮೇಲೂ ಅದನ್ನು ಮುಚ್ಚದೆ ನಿರ್ವಹಿಸಬೇಕು ಅವರೇ.